ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇಂದು ನಾವು ಮೇಷರಾಶಿಯ ಬಗ್ಗೆ ಒಂದು ತುಂಬಾನೇ ಕುತೂಹಲಕಾರಿ ಜ್ಯೋತಿಷ್ಯದ ಮುನ್ಸೂಚನೆಯನ್ನ ನೋಡೋಣ. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ನಿಮ್ಮನ್ನ ರಹಸ್ಯವಾಗಿ ಮೆಚ್ಚುಗೊಳ್ತಿದ್ದಾರೆ, ಆದ್ರೆ ಯಾರೊಬ್ರು ಅವರ ಆಗಮನದಿಂದ ನಿಮ್ಮ ಲೈಫ್ನಲ್ಲಿ ಒಳ್ಳೇದಾಗುತ್ತಾ? ಬನ್ನಿ, ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರಿ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ನಿಮ್ಮನ್ನ ದೂರದಿಂದಲೇ ಗಮನಿಸ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ಆದ್ರೆ ಯಾರು ಈ ವ್ಯಕ್ತಿ ಅನ್ನೋದೇ ಇಲ್ಲಿರೋ ದೊಡ್ಡ ಸಸ್ಪೆನ್ಸ್ ಅಲ್ವಾ? ಈಗ ಬರುವ ಮುಖ್ಯ ಪ್ರಶ್ನೆ, ಈ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದ್ರೆ ಒಳ್ಳೇದಾಗುತ್ತಾ ಅಥವಾ ಏನಾದ್ರೂ ತೊಂದ್ರೆ ಆಗ್ಬಹುದಾ? ಈ ಒಂದು ಕುತೂಹಲ ಇದೆಯಲ್ವಾ? ಬನ್ನಿ, ಅದಕ್ಕೆ ಉತ್ತರ ಹುಡುಕ್ತಾ ಮುಂದೆ ಹೋಗೋಣ. ಮೊದಲಿಗೆ, ಯಾರಾದ್ರೂ ನಿಮ್ಮನ್ನ ಯಾಕೆ ಅಷ್ಟೊಂದು ಇಷ್ಟಪಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಮೇಷರಾಶಿಯವರ ಆಕರ್ಷಕ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ನೋಡೋಣ. ನಿಮ್ಮಲ್ಲಿರೋ ಯಾವ ಗುಣಗಳು ಬೇರೆಯವರನ್ನ ಅಷ್ಟು ಆಳವಾಗಿ ಸೆಳೆಯುತ್ತೆ? ಮೇಷರಾಶಿಯವರ ಆಕರ್ಷಣೆಯ ಸೀಕ್ರೆಟ್ ಏನಪ್ಪಾ ಅಂದ್ರೆ ಅವರ ಅಲಂಕಾರ ಪ್ರಿಯತೆ. ಅಂದ್ರೆ ತಾವು ಹೇಗೆ ಕಾಣಿಸ್ತೀವಿ ಅನ್ನೋದ್ರ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾರೆ. ಗಂಟೆಗಟ್ಲೆ ಕನ್ನಡಿ ಮುಂದೆ ನಿಂತು ಯಾವ ಡ್ರೆಸ್ ಹಾಕ್ಕೋಬೇಕು, ಹೇರ್ ಸ್ಟೈಲ್ ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಒಂದು ಸ್ಟೈಲ್ ಸೆನ್ಸ್ ಇದೆಯಲ್ಲ, ಅದೇ ಅವರನ್ನ ಬೇರೆಯವರಿಗಿಂತ ಸ್ಪೆಷಲ್ ಆಗಿ ಕಾಣುವಂತೆ ಮಾಡುತ್ತೆ. ಆದ್ರೆ ಇದು ಬರೀ ಹೊರಗಿನ ಅಂದ ಅಷ್ಟೇ ಅಲ್ಲ, ಮೇಷರಾಶಿಯವರ ಒಳಗಿನ ವ್ಯಕ್ತಿತ್ವ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಅವರಲ್ಲಿರೋ ಶಿಸ್ತು, ಅವರ ಇಚ್ಛಾಶಕ್ತಿ, ಎಂಥ ಕಷ್ಟ ಬಂದ್ರೂ ಧೈರ್ಯವಾಗಿ ಎದುರಿಸೋ ಗುಣ ಇದೆಯಲ್ಲ, ಅದು ಅದ್ಭುತ. ಅದರಲ್ಲೂ ತಮ್ಮ ಕುಟುಂಬ, ಪ್ರೀತಿಪಾತ್ರರ ರಕ್ಷಣೆ ವಿಷಯಕ್ಕೆ ಬಂದ್ರೆ ಇವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೇಷರಾಶಿಯವರ ಇನ್ನೊಂದು ಸೂಪರ್ ಕ್ವಾಲಿಟಿ ಅಂದ್ರೆ ಅವರ ಛಲ. ಒಂದ್ಸಲ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ಆಗೋವರ್ಗೂ ಅವ್ರಿಗೆ ಸಮಾಧಾನನೇ ಇರಲ್ಲ. ರಾತ್ರಿ ನಿದ್ದೆ ಕೂಡ ಮಾಡಲ್ಲ. ಆ ಗುರಿ ಮುಟ್ಟೋವರ್ಗೂ ಬಿಡೋದಿಲ್ಲ. ಇದೇ ಅಲ್ವಾ ಎಲ್ರಿಗೂ ಸ್ಫೂರ್ತಿಯಾಗೋದು. ಇನ್ನು ಪ್ರೀತಿ ವಿಚಾರಕ್ಕೆ ಬಂದರೆ ಮೇಷರಾಶಿಯವರು ತುಂಬಾನೇ ತಾಳ್ಮೆ, ಸಮರ್ಪಣಾ ಮನೋಭಾವದವರು. ಇವರು ತುಂಬಾ ಒಳ್ಳೆ ಪ್ರೇಮಿಗಳು. ತಮ್ಮ ಪಾರ್ಟ್ನರ್ ಖುಷಿಗಾಗಿ ಏನನ್ನ ಬೇಕಾದ್ರೂ ಮಾಡ್ತಾರೆ. ಮದುವೆ ಆದ್ಮೇಲಂತೂ ತಮ್ಮ ಹೆಂಡ್ತಿ, ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ಒಬ್ಬ ಆದರ್ಶ ಕುಟುಂಬಸ್ಥರಾಗಿರ್ತಾರೆ. ಸರಿ, ಇಷ್ಟೆಲ್ಲ ಒಳ್ಳೆ ಗುಣಗಳನ್ನ ನೋಡಿದ್ವಲ್ಲ, ಈಗ ಇದನ್ನೇ ಆ ಸೀಕ್ರೆಟ್ ಅಡ್ಮೈರರ್ ಕಣ್ಣಿಂದ ನೋಡೋಣ. ನಿಮ್ಮ ಯಾವ ಗುಣಗಳು ಆ ವ್ಯಕ್ತಿಗೆ ಅಷ್ಟೊಂದು ಇಷ್ಟ ಆಗಿದೆ? ಬನ್ನಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ನಿಮ್ಮಲ್ಲಿರೋ ಆ ಒಂದು ಕಾನ್ಫಿಡೆನ್ಸ್, ಆ ಧೈರ್ಯ ಇದೆಯಲ್ಲ, ಅದಕ್ಕೆ ಅವರು ಫಿದಾ ಆಗಿದ್ದಾರೆ. ನೀವು ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡೋ ರೀತಿ, ದುಡ್ಡು ಸಂಪಾದಿಸೋ ಸ್ಕಿಲ್, ಬೇರೆಯವರ ಜೊತೆ ಮಾತನಾಡುವ ಬುದ್ಧಿವಂತಿಕೆ, ಇದೆಲ್ಲವೂ ಅವರಿಗೆ ತುಂಬಾನೇ ಇಷ್ಟವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳ್ಳೆತನ, ನಿಮ್ಮ ಪ್ರಾಮಾಣಿಕತೆ ಅವರ ಮನಸ್ಸು ಗೆದ್ದಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆ ವ್ಯಕ್ತಿ ನಿಮ್ಮನ್ನ ಇಷ್ಟಪಡೋದು ಬರೀ ನಿಮ್ಮ ಒಳ್ಳೆ ಗುಣಗಳನ್ನ ನೋಡಿ ಅಲ್ಲ, ನಿಮ್ಮಲ್ಲಿರೋ ವೀಕ್ನೆಸ್, ನೀವು ಮಾಡಿರೋ ತಪ್ಪುಗಳು ಎಲ್ಲವನ್ನೂ ಅವರು ನೋಡಿದ್ದಾರೆ. ಆದ್ರೂ ಎಲ್ಲವನ್ನೂ ಕ್ಷಮಿಸಿ ನೀವು ಹೇಗಿದ್ದೀರೋ ಹಾಗೇನೇ ಪ್ರೀತಿಸೋಕೆ ಅವರು ರೆಡಿಯಾಗಿದ್ದಾರೆ. ಇದು ನಿಜವಾದ ಪ್ರೀತಿ ಅಲ್ವಾ? ಹಾಗಾದ್ರೆ ಯಾರಿವರು ಅಂತ ಕಂಡುಹಿಡಿಯೋದು ಹೇಗೆ? ಕೆಲವು ಸೈನ್ಸ್ ಇವೆ, ಗಮನಿಸಿ. ಅವರು ಸುಮ್ಸುಮ್ನೆ ನಿಮ್ ಜೊತೆ ಮಾತಾಡೋಕೆ ಟ್ರೈ ಮಾಡ್ಬೋದು. ಪದೇ ಪದೇ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ನೀವು ಕಷ್ಟದಲ್ಲಿದ್ದಾಗ ತಾವಾಗಿಯೇ ಬಂದು ಸಮಾಧಾನ ಹೇಳಿ ಸಲಹೆ ಕೊಡ್ಬೋದು. ಈ ರೀತಿ ಆಗ್ತಿದ್ರೆ ಬಹುಶಃ ಆ ವ್ಯಕ್ತಿ ಇವರೇ ಇರ್ಬೋದು. ಈ ವ್ಯಕ್ತಿ ನಿಮ್ಮಿಂದ ಬಹಳ ದೂರ ಏನಿಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೇ ಇರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಅಥವಾ ಈಗಂತೂ ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ, ಫೇಸ್ಬುಕ್, ವಾಟ್ಸಾಪ್ನಲ್ಲೂ ಪರಿಚಯ ಆಗಿರೋ ವ್ಯಕ್ತಿ ಆಗಿರ್ಬೋದು. ಸೊ ನಿಮ್ಮ ಸುತ್ತಮುತ್ತ ಒಂದು ಕಣ್ಣಿಡಿ. ಈಗ ಒಂದು ಬಹಳ ಮುಖ್ಯವಾದ ಸಲಹೆ. ಒಂದು ವೇಳೆ ನೀವು ಇನ್ನೂ ಸಿಂಗಲ್ ಆಗಿದ್ರೆ, ಅಂದ್ರೆ ಅವಿವಾಹಿತರಾಗಿದ್ರೆ, ಈ ಪ್ರೀತಿ ನಿಮ್ಮ ಜೀವನಕ್ಕೆ ಸಿಕ್ಕಿರೋ ಒಂದು ವರದಾನ ಅಂತಾನೆ ಹೇಳ್ಬೋದು. ಈ ಸಂಬಂಧದಿಂದ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಿಮ್ಗೆ ಆಲ್ರೆಡಿ ಮದುವೆ ಆಗಿದ್ರೆ ಇಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆ ವ್ಯಕ್ತಿ ಜೊತೆ ಒಂದು ಗೌರವಯುತವಾದ ಅಂತರವನ್ನ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಇಲ್ಲ ಅಂದ್ರೆ ನಿಮ್ಮ ಸಂಸಾರದಲ್ಲಿ ಸುಮ್ಮನೆ ತಪ್ಪುತಿಳುವಳಿಕೆಗಳು ಶುರುವಾಗ್ಬೋದು. ಸರಿ, ಈ ಪ್ರೀತಿಯ ವಿಷಯವನ್ನ ಸದ್ಯಕ್ಕೆ ಪಕ್ಕಕ್ಕಿಟ್ಟು ನಿಮ್ಮ ಒಟ್ಟಾರೆ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಮುಂದೆ ಒಂದು ಅದ್ಭುತವಾದ ಯಶಸ್ಸು ಕಾದಿದೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ನಿಮ್ಮ ಜೀವನದಲ್ಲಿ, ಅದರಲ್ಲೂ ಮಿಡಲ್ ಏಜ್ ದಾಟಿದ್ಮೇಲೆ ಒಂದು ಅದ್ಭುತವಾದ ಬದಲಾವಣೆ ಆಗಲಿದೆ. ಕೆರಿಯರ್ನಲ್ಲಿ ದೊಡ್ಡ ಹುದ್ದೆ ಸಿಗುತ್ತೆ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತೀರಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆಮೇಲೆ ಸ್ವಂತ ಮನೆ ಕಟ್ಟೋ ಕನಸು ಕೂಡ ನನ್ಸಾಗುತ್ತೆ. ಅಂದ್ರೆ ನೀವು ಪಟ್ಟಿರೋ ಕಷ್ಟಕ್ಕೆಲ್ಲ ಪ್ರತಿಫಲ ಸಿಗೋ ಸಮಯ ಇದು.
ಇನ್ನೊಂದು ವಿಶೇಷತೆ ಏನಂದ್ರೆ ಎಸ್ ಅಕ್ಷರದಿಂದ ಶುರುವಾಗೋ ಹೆಸರಿನ ಹೆಣ್ಣು ಮಗಳು ನಿಮ್ಮ ಜೀವನಕ್ಕೆ ಬಂದ್ರೆ ಅದು ನಿಮ್ಗೆ ಇನ್ನಷ್ಟು ಶಕ್ತಿ ಮತ್ತು ಧೈರ್ಯವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಅವರ ಪ್ರವೇಶದಿಂದ ಸಾಕ್ಷಾತ್ ಲಕ್ಷ್ಮೀದೇವಿಯ ಅನುಗ್ರಹವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಈ ಅದೃಷ್ಟವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಹಾಗೆ ಕೆಟ್ಟ ದೃಷ್ಟಿಯಿಂದ ಪಾರಾಗೋಕೆ 2 ಸಿಂಪಲ್ ಪರಿಹಾರಗಳನ್ನ ಕೂಡ ಹೇಳಲಾಗಿದೆ. ಒಂದು, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಸ್ತೋತ್ರವನ್ನ ಹೇಳೋದು. ಇನ್ನೊಂದು, ವಾರಕ್ಕೊಮ್ಮೆ ಕಲ್ಲುಪ್ಪು ಮತ್ತು ಮೆಣಸಿನಕಾಯಿಂದ ದೃಷ್ಟಿ ತೆಗೆಸ್ಕೊಳ್ಳೋದು. ಇದರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಕೊನೆಯದಾಗಿ ಈ ಪ್ರಶ್ನೆ ನೇರವಾಗಿ ಮೇಷರಾಶಿಯವರಿಗೆ, ಒಂದು ಅದ್ಭುತವಾದ ಭವಿಷ್ಯ ನಿಮ್ಮ ಕಣ್ಣು ಮುಂದೆ ಇದೆ. ಪ್ರೀತಿ, ಯಶಸ್ಸು, ಸಂತೋಷ ಎಲ್ಲವೂ ನಿಮ್ಮದಾಗೋ ಸಮಯ ಹತ್ರ ಬಂದಿದೆ. ಹಾಗಾದ್ರೆ ಈ ಹೊಸ ಜೀವನವನ್ನ ಬರಮಾಡ್ಕೊಳ್ಳಕ್ಕೆ, ನೀವು ನಿಜವಾಗ್ಲೂ ಬದುಕಬೇಕಾದ ಆ ಅದ್ಭುತ ಜೀವನವನ್ನ ನಡೆಸೋಕೆ ನೀವು ಸಿದ್ಧರಿದ್ದೀರಾ? ಯೋಚನೆ ಮಾಡಿ. ಧನ್ಯವಾದಗಳು.